ನಮಸ್ಕಾರ ಫ್ರೆಂಡ್ಸ್. ನೋಡೋಣ, ಇವತ್ತು ಸ್ವಲ್ಪ ಲೈಟಾಗಿ ಮಳೆ ಆಗಿದೆ. ಬೆಳಗ್ಗಿಂದ ತುಂಬ ಬಿಸಿಲಿತ್ತು, ಇವಾಗ ಸ್ವಲ್ಪ ಮಳೆ ಆಗಿದೆ. ಸೊ ನೋಡೋಣ ಈ ಮಳೆಯಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತ. ಹಿಂಗೆ ಕಾಡಲ್ಲಿ ಒಂದು ರೌಂಡ್ ಸುತ್ತಾಕೋಬೋಣ. ನೋಡ್ತಾ ಇರ್ಬೋದು, ಫುಲ್ ದೂರದಲ್ಲಿ ನಿಮಗೆ ಹೊಗೆ ಕಾಣ್ತಾ ಇರ್ಬೋದು. ಸೊ ಏನಂದರೆ ಅದು ಈಗ ಬಿಸಿಲಲ್ಲಿ ರೋಡೆಲ್ಲ ಬಿಸಿಯಾಗಿರ್ತಲ್ವ, ಅದು ಕಾದು ಈಗ ನೀರು ಬಿದ್ದಕ್ಕೆ ಸ್ವಲ್ಪ ಫಾಗ್ ಅಂದರೆ ಹೊಗೆ ಟೈಪ್ ಇಳ್ತಾ ಇದೆ. ಮೋಡ ಎಲ್ಲ ಕ್ಲಿಯರ್ ಆಗಿದೆ. ಅಫ್ಕೋರ್ಸ್ ನಾನು ಛತ್ರಿ ಇಟ್ಕೊಂಡಿದ್ದೀನಿ, ಇಷ್ಟು ಕ್ಲಿಯರ್ ಆಗಿದೆ. ಬಟ್ ಆದರೂ ಲೈಟಾಗಿ ಮಳೆ ಬರ್ತಾಯಿದೆ. ನೋಡೋಣ ಇಷ್ಟು ತನಕ ಮಳೆ ಬರುತ್ತೆ ಅಂತ. ರೋಡೆಲ್ಲ ಒದ್ದೆಯಾಗಿದೆ, ಚರಂಡಿಯಲ್ಲಿ ನೀರು ಹೋಗ್ತಾಯಿದೆ. ಆದರೆ ಅಷ್ಟೊಂದು ಮಳೆ ಬರ್ತಾಯಿಲ್ಲ ಇವಾಗ. ಸಿ ನಮಗೇನೇನು ಸಿಗುತ್ತೆ ಇವತ್ತು ಅಂತ. ನಾನು ನಿಮಗೆ ಒಂದು ಬೋರ್ಡ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸಿ ಸೊ ಮುಂದೆ ಹೋಗೋಣ. ಮತ್ತು ನಾನು ನಮ್ಮೂರು ಗುಡ್ಡದ ಹತ್ರ ಬಂದಿದ್ದೀನಿ. ನೀವು ನೋಡ್ಬೋದು, ಇಲ್ಲಿಂದ ಎಷ್ಟು ಗ್ರೀನ್ ಆಗಿ ದಟ್ಟವಾಗಿ ಕಾಣುತ್ತೆ. ಬಟ್ ಅಷ್ಟೆಲ್ಲ ದಟ್ಟವಾಗಿಲ್ಲ. ನೋಡಿ, ನೀರು ಹೋಗ್ತಾ ಇದೆ. ಇವತ್ತು ಈ ದಾರಿಯಲ್ಲಿ ಹೋಗೋದು ಬೇಡ, ಬೇರೆ ದಾರಿಯಲ್ಲಿ ಹೋಗೋಕ್ಕೆ ಟ್ರೈ ಮಾಡೋಣ ನಾವು. ಈ ಥರ ಹೂವೆಲ್ಲಾದರೂ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ನಮ್ಮೂರ ಕಡೆ ಇಷ್ಟೇ ದಟ್ಟವಾಗಿ ಕಾಡಿರೋದು, ಇದಕ್ಕಿಂತ ದಟ್ಟವಾಗಿಲ್ಲ. ನೋಡ್ಬೋದು, ಇದೇ ಥರ ಮಧ್ಯ ಗ್ಯಾಪ್ ಇರುತ್ತೆ. ಬೇಸಿಕಲಿ ಇದೊಂದು ಇಂಗುಗುಂಡಿ ದೊಡ್ಡದಾಗಿ ಮಾಡಿದ್ದಾರೆ. ನಮ್ಮೂರಲ್ಲಿ ಒಬ್ಬರು ಅವ್ರು ಇಂಟ್ರೆಸ್ಟಿಂದ ಮಾಡಿದ್ದಾರೆ. ಬಟ್ ಇದು ಫೇಲ್ ಆಗಿದೆ. ಕಾರಣ ಏನು ಅಂದರೆ, ಇಡೀ ನಮ್ಮ ಈ ಗುಡ್ಡ, ನನ್ನ ಫೇವ್ರೆಟ್ ಗುಡ್ಡ ಅಂತ ಹೇಳಿದ್ನಲ್ಲ, ಇಂದ ಬರೋ ಎಲ್ಲ ನೀರು ಕೂಡ ಇದಕ್ಕೆ ಬರುತ್ತೆ. ಇದರಲ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ನೋಡಿ ಈ ಥರ ಬರ್ತಾ ಇರುತ್ತೆ. ಸ್ಟೋರೇಜ್ ಜಾಸ್ತಿಯಾಗಿ ಇದು ಈ ರೀತಿಯಾಗಿ ಹೋಗಿ ಅಲ್ಲಿ ಅಂದರೆ ಇದಕ್ಕೆ ಮಾಡಿರೋ ಕಟ್ಟೆ ಒಡೆದೋಗಿ ನೀರು ಎಲ್ಲ ಪೂರ ಕೆರೆಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ನೀರು ಶೇಖರಣೆ ಆಗೋದಿಲ್ಲ. ಯಾವಾಗಲೂ ಇದು ಖಾಲಿ ಇರುತ್ತೆ, ಇದು ಯಾವಾಗಲೂ ತುಂಬೋದಿಲ್ಲ, ಗೊತ್ತಲ್ವಾ. ಕಟ್ಟೆ ಒಡೆದೋಗಿದೆ, ಖಾಲಿನೇ ಇರುತ್ತೆ. ಇಷ್ಟು ದೊಡ್ಡದಾಗಿದ್ರು ಕಟ್ಟೆ ಗಟ್ಟಿ ಇಲ್ಲದೆ ಇರೋ ಕಾರಣ ಒಡೆದೋಗಿದೆ ಅಲ್ಲಿ. ಈ ಜಾಗದಲ್ಲಿ ಬರೀ ಇಂಗು ಗುಂಡಿಗಳು ಮತ್ತು ನೋಡಿ ನೀರು ತುಂಬಿದೆ. ಆ್ಯಂಡ್ ಕಡ್ದಿಟ್ಟಿರೋ ಕಟ್ಟಿಗೆಗಳು, ಮಳೆಗಾಲದಲ್ಲಿ ಬೇಕಾಗುತ್ತೆ ಅಂತ ಕಡ್ದಿಟ್ಟಿರೋ ಕಟ್ಟಿಗೆಗಳು ಸಿಕ್ಕಿದೆ. ನೋಡಿ, ನೀರು ಅಂತರ್ಜಲ ಹೆಚ್ಚು ಮಾಡಲಿಕ್ಕೋಸ್ಕರ ತೆಗೆದಿಟ್ಟಿರೋ ಇಂಗು ಗುಂಡಿಗಳು ತುಂಬ ಇದ್ದಾವೆ ಗುಡ್ಡದಲ್ಲಿ. ಅಷ್ಟೇ ಸಿಕ್ಕಿರೋದು, ಇದಕ್ಕಿಂತ ಜಾಸ್ತಿ ಸಿಕ್ಕಿಲ್ಲ ನನಗೇನು. ನೀವು ನೋಡ್ತಾ ಇದ್ದೀರಾ, ಈ ಥರ ಬಯಲಾಗಿದೆ ಈ ಗುಡ್ಡ, ಜಾಸ್ತಿ ಏನಿಲ್ಲ. ಇದಕ್ಕಾಗಿ ಈ ಸರಿ ಮಳೆಗಾಲದಲ್ಲಿ ಗಿಡ ನೆಡಬೇಕು ಅಥವಾ ಗಿಡದ ಬೀಜಗಳನ್ನು ಇದರಲ್ಲೇ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಈ ಗುಡ್ಡ ದೂರದಿಂದ ನೋಡೋಕ್ಕಷ್ಟೇ ಗ್ರೀನ್ ಆಗಿ ತುಂಬ ಗಿಡಗಳು ಇರೋ ಥರ ಕಾಣುತ್ತೆ. ಬಟ್ ಆ್ಯಕ್ಚುಲಾಗಿ ಏನೂ ಇಲ್ಲ, ಎಲ್ಲ ಸಣ್ಣ ಪುಟ್ಟ ಗಿಡಗಳು ಅಷ್ಟೇ ಇರೋದು. ಆಲ್ರೆಡಿ ಕತ್ಲಾಗ್ತಿದೆ, ಸ್ವಲ್ಪ ಓಡಾಡಿದ್ದೆ ಅಷ್ಟೇ. ನಮ್ಮಮ್ಮ ಕತ್ಲಾಗೋಕ್ಕಿಂತ ಮುಂಚೆ ಮನೆಗೆ ಬಾ ಅಂತ ಹೇಳಿದ್ದಾರೆ.
ಮೋಡ ಆಗಿದೆ, ಮತ್ತೆ ಜಾಸ್ತಿ ಹೆಚ್ಚು ಮಳೆ ಬರೋ ಚಾನ್ಸಸ್ ಇದೆ. ಅದಕ್ಕಿಂತ ಮೊದಲು ನಾನು ಮನೆ ಸೇರ್ಕೋಬೇಕು. ಈ ಥರ ಇದೆ ವಾತಾವರಣ. ಮನೆಗೆ ಹೋಗ್ತಾಯಿದ್ದೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್. ಎಲ್ಲೋದ್ರು ಇದೊಂದು ತಪ್ಪೋದಿಲ್ಲ. ಕುಡಿದು ಬಿಸಾಕಿರೋ ಬಾಟ್ಲಿಗಳು, ಟಿನ್ಗಳು ಎಲ್ಲ ಸಿಗುತ್ತವೆ. ಏನಿವೆ, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.